ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಈಗ ಬೇಲಲ್ಲಿ ಕೈ ಹಾಕಿದ್ದೀರಾ. ಯಾವಾಗ ಸರ್ ಬೇಲ್ ಸಿಗೋದು? ಬೇಲ್ ಸಿಗೋದು ಅಕ್ಟೋಬರ್ 2ಕ್ಕೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಆನ್ ಅಕ್ಟೋಬರ್ 2 ಗಾಂಧಿ ಜಯಂತಿಗೆ ಬೇಲ್ ರಿಲೀಸ್ ಮಾಡೋಣ ಅಂತ ಹೇಳಿ ಮೊನ್ನೆ ಶಿವಣ್ಣ ಅವ್ರ ಬರ್ತ್ಡೇ ದಿವಸ ಒಂದು ಪೋಸ್ಟರ್ ಬಿಡೋದ್ರ ಮೂಲಕ ಬೇಲ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದೀವಿ. ಸೊ ಎಲ್ಲರ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಬೇಲ್ ಅಂದ ತಕ್ಷಣ ಕುತೂಹಲ ಇತ್ತು, ಏನು ಈ ವಿಭಿನ್ನ ಟೈಟ್ಲ್ ಇಟ್ಕೊಂಡಿದ್ದಾರೆ. ನಾವೆಲ್ಲ ಬೇಲ್ ಕೇಳಿದಾಗೆಲ್ಲ ಜೈಲಲ್ಲಿ ಇರೋರಿಗೆ ಬೇಲ್ ಸಿಗೋದು ಯಾವಾಗ ಎನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಸಂಜೆ ಆದ ತಕ್ಷಣ ಸ್ನ್ಯಾಕ್ ತಿನ್ನೋಕೋದಾಗ ಬೇಲ್ ಕೊಡಿಸು ಎನ್ನುವಂಥದ್ದು. ಇದೇನು ಸರ್ ಈ ಟೈಟಲ್ ಇಟ್ಟು? ಇಲ್ಲ, ನಿಜ. ನಿಮ್ಮ ಪತ್ರಕರ್ತರ ಮಿತ್ರ ಒಬ್ಬರು ಸರ್ ಇದು ತಿನ್ನೋ ಬೇಲ ಅಥವಾ ಜಾಮೀನ್ ಬೇಲ ಅಂತ ಬೇಲ್ ಅಂತ ಹಾಕಿದ್ರು. ಸೊ ಇದು ಡೆಫಿನೆಟ್ಲಿ ಕೋರ್ಟ್ಗೆ ಸಂಬಂಧಪಟ್ಟಂಥ ಬೇಲ್ ಆ ವಿಚಾರದ ಬಗ್ಗೆನೇ, ಅಂದರೆ ನಿರೀಕ್ಷಣಾ ಜಾಮೀನು ಅಥವಾ ಜಾಮೀನು ಅಂತ ಏನು ಹೇಳ್ತಾರಲ್ಲ, ಅದನ್ನು ಯೂನಿವರ್ಸಲಿ ಎಲ್ಲರಿಗೂ ಬೇಲ್ ಅನ್ನೋ ವರ್ಡ್ ಎಲ್ಲರಿಗೂ ಕಾಮನ್ ಆಗಿರೋದ್ರಿಂದ, ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅದು ಕಾಮನ್ ಆಗಿರೋದ್ರಿಂದ ಬೇಲ್ ಅನ್ನೋ ಟೈಟಲ್ ಇಟ್ಟಿದ್ದೀವಿ. ಬೇಲ್ ಯೂಶಲಿ ಬೇಲ್ ಅಂತಂದರೆ ಎಲ್ಲರಿಗೂ ಗೊತ್ತಾಗೋದೇನು ಅಂತಂದರೆ, ವಿಚಾರಣಾಧೀನ ಒಂದು ಇದಿರೋವಾಗ ಸಿಗೋವಂಥ ಕಾನೂನಲ್ಲಿರುವಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ. ಆ ವ್ಯವಸ್ಥೆ ಮೇಲೆ ಇರೋವಂಥ ಒಂದು ಪದ ಅದು ಬೇಲ್ ಅನ್ನೋದು. ಸೊ ಆ ಒಂದು ಇದಿಟ್ಕೊಂಡು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಇಟ್ಕೊಂಡು ಕತೆ ಮಾಡಿದ್ದಾರೆ. ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಈಗ ಬೇಲಲ್ಲಿ ಕೈ ಹಾಕಿದ್ದೀರಾ. ಯಾವಾಗ ಸರ್ ಬೇಲ್ ಸಿಗೋದು? ಬೇಲ್ ಸಿಗೋದು ಅಕ್ಟೋಬರ್ 2ಕ್ಕೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಆನ್ ಅಕ್ಟೋಬರ್ 2 ಗಾಂಧಿ ಜಯಂತಿಗೆ ಬೇಲ್ ರಿಲೀಸ್ ಮಾಡೋಣ ಅಂತ ಹೇಳಿ ಮೊನ್ನೆ ಶಿವಣ್ಣ ಅವ್ರ ಬರ್ತ್ಡೇ ದಿವಸ ಒಂದು ಪೋಸ್ಟರ್ ಬಿಡೋದ್ರ ಮೂಲಕ ಬೇಲ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದೀವಿ. ಸೊ ಎಲ್ಲರ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಬೇಲ್ ಅಂದ ತಕ್ಷಣ ಕುತೂಹಲ ಇತ್ತು, ಏನು ಈ ವಿಭಿನ್ನ ಟೈಟ್ಲ್ ಇಟ್ಕೊಂಡಿದ್ದಾರೆ. ನಾವೆಲ್ಲ ಬೇಲ್ ಕೇಳಿದಾಗೆಲ್ಲ ಜೈಲಲ್ಲಿ ಇರೋರಿಗೆ ಬೇಲ್ ಸಿಗೋದು ಯಾವಾಗ ಎನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಸಂಜೆ ಆದ ತಕ್ಷಣ ಸ್ನ್ಯಾಕ್ ತಿನ್ನೋಕೋದಾಗ ಬೇಲ್ ಕೊಡಿಸು ಎನ್ನುವಂಥದ್ದು. ಇದೇನು ಸರ್ ಈ ಟೈಟಲ್ ಇಟ್ಟು? ಇಲ್ಲ, ನಿಜ. ನಿಮ್ಮ ಪತ್ರಕರ್ತರ ಮಿತ್ರ ಒಬ್ಬರು ಸರ್ ಇದು ತಿನ್ನೋ ಬೇಲ ಅಥವಾ ಜಾಮೀನ್ ಬೇಲ ಅಂತ ಬೇಲ್ ಅಂತ ಹಾಕಿದ್ರು. ಸೊ ಇದು ಡೆಫಿನೆಟ್ಲಿ ಕೋರ್ಟ್ಗೆ ಸಂಬಂಧಪಟ್ಟಂಥ ಬೇಲ್ ಆ ವಿಚಾರದ ಬಗ್ಗೆನೇ, ಅಂದರೆ ನಿರೀಕ್ಷಣಾ ಜಾಮೀನು ಅಥವಾ ಜಾಮೀನು ಅಂತ ಏನು ಹೇಳ್ತಾರಲ್ಲ, ಅದನ್ನು ಯೂನಿವರ್ಸಲಿ ಎಲ್ಲರಿಗೂ ಬೇಲ್ ಅನ್ನೋ ವರ್ಡ್ ಎಲ್ಲರಿಗೂ ಕಾಮನ್ ಆಗಿರೋದ್ರಿಂದ, ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅದು ಕಾಮನ್ ಆಗಿರೋದ್ರಿಂದ ಬೇಲ್ ಅನ್ನೋ ಟೈಟಲ್ ಇಟ್ಟಿದ್ದೀವಿ. ಬೇಲ್ ಯೂಶಲಿ ಬೇಲ್ ಅಂತಂದರೆ ಎಲ್ಲರಿಗೂ ಗೊತ್ತಾಗೋದೇನು ಅಂತಂದರೆ, ವಿಚಾರಣಾಧೀನ ಒಂದು ಇದಿರೋವಾಗ ಸಿಗೋವಂಥ ಕಾನೂನಲ್ಲಿರುವಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ. ಆ ವ್ಯವಸ್ಥೆ ಮೇಲೆ ಇರೋವಂಥ ಒಂದು ಪದ ಅದು ಬೇಲ್ ಅನ್ನೋದು. ಸೊ ಆ ಒಂದು ಇದಿಟ್ಕೊಂಡು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಇಟ್ಕೊಂಡು ಕತೆ ಮಾಡಿದ್ದಾರೆ.